ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ನನಗೊಂದು ಡೌಟು. ನೀನು ಹೇಳೋ ಹಾಗೆ ತಾಯಿ ಅನ್ನೋದು ಒಂದು ಕುರ್ಚಿ, ಒಂದು ಪದವಿ, ಅದು ಬದಲಾಗಲ್ಲ, ಅದ್ರ ಮೇಲೆ ಕೂತ್ಕೊಳ್ಳೋರು ಮಾತ್ರ ಬದಲಾಗ್ತಿರ್ತಾರೆ ಅಂತ ಎಲ್ಲ ಸರಿ. ಆದರೆ ಈ ಮಕ್ಕಳು ಅನ್ನೋದನ್ನ ನೀನು ಪದವಿ ಅಂತ ಯಾಕೆ ಕರಿತಾ ಇಲ್ಲ? ಪದವಿ ಅನ್ನೋದು ಅಷ್ಟು ಸುಲಭವಾಗಿ ಕೈಗೆ ಸಿಗುವಂಥದ್ದಲ್ಲ. ಅದನ್ನು ಬಯಸಬೇಕು. ಕೇವಲ ಬಯಸಿದರಷ್ಟೇ ಸಾಲದು. ಬಯಕೆಯ ಜೊತೆಗೆ ಕೆಲಸ, ಕಾರ್ಯಗಳು, ಯೋಜನೆಗಳು ಮುಖ್ಯ. ಅಂದುಕೊಂಡ ಬಯಕೆ ಈಡೇರಿದ ಮೇಲೆ ಅದನ್ನು ಉಳಿಸಿಕೊಳ್ಳಬೇಕು. ಉಳಿಸಿಕೊಳ್ಳಲು ಶ್ರಮ ಹಾಕಬೇಕು. ಆಗ ಸಿಗುವ ಪ್ರತಿಫಲವೇ ಈ ಪದ. ತಾಯಿಯಾಗಬೇಕೆಂದು ಬಯಸಿದರಷ್ಟೇ ಸಾಲದು. ಮಗುವನ್ನು ಹೊತ್ತು ಹೆತ್ತು ಕಾಳಜಿಯಿಂದ ಬೆಳೆಸಬೇಕು. ಆಗ ಮಾತ್ರ ಉಸಿರಿರೋವರೆಗೂ ಆ ಪದವಿಗೆ ಬೆಲೆ ಸಿಗುವುದು. ಆದರೆ ಮಕ್ಕಳು ಹಾಗಲ್ಲ. ತಾನು ಇಂಥವರ ಮಡಿಲಲ್ಲಿ ಇರಬೇಕು ಎಂದು ಬಯಸಿ ಬಂದಿರುವುದೂ ಇಲ್ಲ. ಭೂಮಿಗೆ ಕಾಲಿಟ್ಟು ಬುದ್ಧಿ ಬರುವವರೆಗೂ ಅವರಿಗೆ ಇದರ ಅರಿವು ಕೂಡ ಇರುವುದಿಲ್ಲ. ಬುದ್ಧಿ ಬಂದ ನಂತರ ತಾಯಿ ತೋರಿಸಿದ ಪ್ರೀತಿ, ಮಮತೆ, ವಾತ್ಸಲ್ಯ, ಮಾಡಿದ ತ್ಯಾಗ ಇವೆಲ್ಲವನ್ನೂ ಮರೆತು ಬಿಡುತ್ತಾರೆ. ಸ್ವಾರ್ಥಕ್ಕೆ, ಮೋಹಕ್ಕೆ, ಮತ್ಸರಕ್ಕೆ ಬಲಿಯಾಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾರೆ. ತಾವು ಬಂದ ದಾರಿಯನ್ನು ಮರೆತು ತಾಯಿ ಅನ್ನೋ ಪದವಿಗೆ ಅವಮಾನಿಸುವಂತಹ ಕೃತ್ಯವನ್ನೆಸಗುತ್ತಾರೆ. ಈಗ ಹೇಳು, ಮಕ್ಕಳದ್ದು ತಾಯಿಯಂತಹ ಪದವಿಯೇ? ಇಲ್ಲ ಭಗವಂತ, ಇಲ್ಲ. ತಾಯಿ ಅನ್ನೋ ಪದವಿ ತಾಯಿಗಷ್ಟೇ ಸೀಮಿತ. ಯಾಕೆಂದ್ರೆ ತಾಯಿ ಪಡೋ ಕಷ್ಟದಲ್ಲಿ ಮಕ್ಕಳು ಒಂದು ಕ್ಷಣ ಕೂಡ ಅನುಭವಿಸಕ್ಕಾಗಲ್ಲ. ತಾಯಿ ಅನ್ನೋ ಪದವಿ ನಿಜವಾಗ್ಲೂ ಗ್ರೇಟ್. ಎಲ್ಲೋ ಇಂಥ ತಾಯಂದ್ರಿಂದ ಆ ಪದವಿಗೆ ಕಳಂಕ ಅಂಟಬಹುದು. ಅಷ್ಟೇ ಅಲ್ಲ ಶಿವಪ್ರಸಾದ್, ಹೆಣ್ಣು ಮಗುವನ್ನು ಕೀಳಾಗಿ ಕಂಡು ಜಗತ್ತನ್ನೇ ಕಾಣದ ಭ್ರೂಣವನ್ನ ಪ್ರಪಂಚಕ್ಕೆ ಕಾಲಿಡುವ ಮುನ್ನವೇ ಪತ್ತೆ ಹಚ್ಚಿ ಹತ್ಯೆ ಮಾಡುವ ಜನರು ರಾಕ್ಷಸರಿಗಿಂತಲೂ ಕ್ರೂರವಾದ ಮನಸ್ಸುಳ್ಳವರು. ಮೊದಲು ಇಂತಹ ಕೃತ್ಯಗಳು ನಿಲ್ಲಬೇಕು. ಹೆಣ್ಣು ಹುಟ್ಟಿದರೆ ನಮ್ಮನ್ನು ನೋಡಿಕೊಳ್ಳುವುದಿಲ್ಲ ಅಂದುಕೊಂಡ ಎಷ್ಟೋ ಮೂರ್ಖರನ್ನು ಅವರ ಅವಸಾನದ ಸಮಯದಲ್ಲಿ ತುತ್ತಿಟ್ಟು ನೋಡಿಕೊಂಡವರು ಇದೇ ಹೆಣ್ಣು ಮಕ್ಕಳು. ಗಂಡು ಆಸ್ತಿಯನ್ನು ಕಾಯುವ ಭೂಪ ಎಂದು ನಂಬಿದವರಿಗೆ ಅವರು ಅಗಲಿದಾಗ ಧೂಪವನ್ನೂ ಹಾಕದೇ ಇರುವಂತ ಎಷ್ಟೋ ಗಂಡು ಮಕ್ಕಳಿದ್ದಾರೆ. ಹೆಣ್ಣು ತನಗೆ ಆಸ್ತಿಯಲ್ಲಿ ಪಾಲಿಲ್ಲ ಎಂದಾಗ ಕೊರಗುವುದಕ್ಕಿಂತ ತನ್ನ ಮಗುವಿಗೆ ಕುಡಿಸಲು ಹಾಲಿಲ್ಲ ಎಂದಾಗ ಕೊರಗುವುದೇ ಹೆಚ್ಚು. ಅವಳಿಗೆ ಮಕ್ಕಳೇ ಆಸ್ತಿ, ಮಮತೆಯೇ ಶಕ್ತಿ, ತಾಯ್ತನವೇ ಮುಕ್ತಿ. ಎಚ್ಚರ, ಹೆಣ್ಣು ಅನ್ನೋ ಜೀವವನ್ನ ಕಡೆಗಣಿಸಿದರೆ ಕಡೆಗಾಲದಲ್ಲಿ ಕಂಡ ದೇವರನ್ನು ಬೇಡಿಕೊಂಡರೂ ಕಾಯಲು ಯಾವ ದೇವರೂ ಬರುವುದಿಲ್ಲ. ಏಕೆಂದರೆ ದೇವರೂ ಕೂಡ ಕೈಮುಗಿಯೋ ದೇವತೆ ಎಂದರೆ ಅದು ಹೆಣ್ಣು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.